ಅಪ್ಪ ಹೇಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಹಾಗೆ ನಾನು ಕೂಡ ಹೋಗಿದ್ದೇನೆ. ಮನೆಯಲ್ಲಿ ಕೆಲವು ಸನ್ನಿವೇಶಗಳಾದ ಕಾರಣ ಅಲ್ಲಿ ಒಂದು ವರ್ಷ ತುಂಬ ಕಷ್ಟ ಆಯ್ತು. ಅಂದರೆ ನಾವು ಒಂದು ಆಗಬೇಕು, ಫ್ರೆಂಡ್ಸ್ ಇರಬೇಕು, ಟೀನೇಜಲ್ಲಿ ಆ ಥರ ಇತ್ತು. ಅದಕ್ಕೆ ನನ್ನ ಜೀವನದಲ್ಲಿ ಕೆಲವು ಮಹತ್ತರವಾದ ಘಟನೆಗಳೆಲ್ಲ ಆಗ್ತದೆ. ಅಂದರೆ ಅಲ್ಲಿ ನನಗೋಸ್ಕರ ಮಾಡಿದ್ದದು ವೀಡಿಯೋಸ್ ಹಾಕೋದು. ಅದು ನಿಮ್ಮ ರೀಲ್ಸಿಂದಾಗಿ ನಮಗೆ ಖುಷಿ ಆಗ್ತದೆ, ನೋವೆಲ್ಲ ಮರಿತೇವೆ. ವಿಷಯ ಮೊದಲು ಕೇಳ್ತಿದ್ರೆ ನಾನು ಹೇಳ್ತಿದ್ದೆ ಹಳ್ಳಿಯ ಅದ್ದೇ ನಂಗೆ ಇಷ್ಟ ಅಂತ. ನಿಜವಾಗ್ಲೂ ನಾನು ಅದೇ ಹೇಳ್ತಿದ್ದೆ ಆಯ್ತಾ. ಈಗ ಪ್ರೆಸೆಂಟಾಗಿ ನನ್ನ ಹತ್ರ ಕೇಳಿದರೆ ಅದು ನನಗೆ ಏನಾದರೂ ಟಾಂಟ್ ಕೊಟ್ಟರೆ, ಏನಾದರೂ ನಮ್ಮ ಬಗ್ಗೆ ಮಾತ್ರ ಮಾಡ್ತಾ ಇಲ್ಲ, ಟೀನೇಜ್ ಹುಡುಗಿಯರದ್ದು ಕೂಡ ಮಾಡ್ತಾ ಇದ್ದೇನೆ. ಸೊ ಅದರಲ್ಲಿ ನಮ್ಮದು ಇದು ಭಾಷೆ ಪ್ರಕಾರ ಹೋದರೆ ನಾವೊಂಥರ ಲಕ್ಕಿ ಅಂತಲೇ ಹೇಳ್ಬೋದು. ಅದು ಹೇಳಲೇಬೇಕು ನಾನು. ಅದು ಇನ್ಸ್ಟಾಗ್ರಾಮ್ ಇಷ್ಟ ಆಯಿತಾ. ಆಲ್ಮೋಸ್ಟ್ ಯಕ್ಷಕಳಾಗಿ ನಾನು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಈಗ ಅಂದರೆ ಈಗ ಎಷ್ಟೋ ಜನರು ಪಾಪ ತುಂಬ ಕಷ್ಟಪಟ್ಟು ಅದರಿಂದ ಏನಾದರೂ ಆಗಲಿ ನನಗೆ ಹಾಗೆ ಅಂತೆಲ್ಲ ಮಾಡ್ತಾ ಇರೋ ಎಂಥದ್ದು ಹಾಕ್ತಾರಲ್ಲ, ಇನ್ಸ್ಪೈರ್ಡ್ ಬೈ ಅಂಥವ್ರಿಂದ ಅಂತೆಲ್ಲ ಹಾಕ್ತಾರೆ. ಸೊ ಅಲ್ಲಿ ನನಗೆ ಒಳ್ಳೆ ಟ್ರೀಟ್ಮೆಂಟೇ ಸಿಕ್ಕಿದೆ. ಮತ್ತು ನನಗೆ ಬೇರೆ ಹೇಳಿದ್ರೆ ಅದೇ ನಾನು ಹೇಳಿದ್ನಲ್ಲ, ನಾವು 95 ಕಿಡ್ಸ್ ಒಳ್ಳೆ ಕಾರಲ್ಲಿ ಹೋಗೋದು, ಒಳ್ಳೆ ಮೊಬೈಲ್, ಒಳ್ಳೆ ಡ್ರೆಸ್ ಹಾಕೊಳ್ಳೋದು, ಅದೆಲ್ಲ ಅಂದರೆ ಇದ್ದಷ್ಟು ನಾವು ಚೆನ್ನಾಗಿರ್ತೇವೆ ಅಂತ ನನಗೊಂದು. ನನಗೆ ನನ್ನ ಅಪ್ಪ ಚಿಕ್ಕಂದಿನಲ್ಲೂ ಹೇಳೋದಾಯ್ತಾ, ಎಲ್ಲರನ್ನ ಸರಳತೆ ನಾವು ಇರ್ಬೇಕು. ಹೌದು, ಸರಳತೆ ನಮಗೆ ಮುಳ್ಳಾಗ್ತದೆ ಅಂತ ಹೇಳಿದ್ರೆ ಹೌದು. ಈಗ ಅದು ನಮಗೆ ತುಂಬ ನೋವಾಗ್ತದೆ. ನಾನು ಒಂದು ಕಮ್ಯುನಿಟಿಗೆ ಕೆಸರಿಗೆ ಕಲ್ಲು ಹಾಕಿದ್ರೆ ನಿಂಗೆ ಕೆಸರು ಆಗ್ತದಲ್ವಾ. ಬಟ್ ನಾನು ಎಲ್ಲಾದ್ರೂ ಹೋಗ್ತೇನೆ, ಬಸ್ಸಲ್ಲಿಯ ಕಾರಲ್ಲಿ ಎಲ್ಲಾರು ಹೋಗ್ಬೇಕಾರೆ ನನ್ನ ಕನಸು ಅಂತ ಹೇಳಿದ್ರೆ ಕನಸು ಚೇಂಜ್ ಆಗ್ತಾ ಇರ್ತದೆ. IAS ಆಫೀಸರ್ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ದೆ ನಾನು. ಸೊ ಅದರಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಅವರು ಅವರದ್ದೇ ಪ್ರಯತ್ನಗಳಿಂದ ಒಂದೊಂದು